ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ಹೊಸ್ಲಿಗೆ ದೀಪ ಇಟ್ಟರೆ ಮನೆಗೆ ತುಂಬ ಒಳ್ಳೆಯದಂತೆ. ಸೊ ದೇವ್ರ ಪೂಜೆಗೆಲ್ಲ ರೆಡಿ ಆದಮೇಲೆ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅವಲಕ್ಕಿನೇ ನಾನು ಮಾಡ್ತಾ ಇರೋದು. ಪೂಜೆ ಎಲ್ಲ ಆಯಿತು. ನಾನು ಶುಕ್ರವಾರ ಹುಂಡಿಗೆ ದುಡ್ಡು ಹಾಕ್ತೀನಿ. ಇದೊಂದು ಸಣ್ಣ ಸೇವಿಂಗ್ಸ್ ಥರ ಅಂತ ಹೇಳ್ಬೋದು. ನಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟು ನಾನು ಹಾಕ್ತಾ ಇರ್ತೀನಿ. ಯಾವತ್ತಾರು ಒಂದಿನ ಉಪಯೋಗಕ್ಕೆ ಬರುತ್ತೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮತ್ತು ಖಾರ ಚಟ್ನಿ ಮಾಡ್ತಾಯಿದ್ದೀನಿ. ಈ ಖಾರ ಚಟ್ನಿ ಬಂದುಬಿಟ್ಟು ಮಾಡೋದಕ್ಕೂ ತುಂಬ ಈಸಿ. ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು, ಯಾಕಂದರೆ ತೆಂಗಿನಕಾಯಿನೂ ಆ್ಯಡ್ ಮಾಡೋದಿಲ್ಲ. ಇದು ಮಾಡೋದಕ್ಕೆ ಒಂದು ಕಡೆಗೆ 1 ಸ್ಪೂನ್ ಎಣ್ಣೆ ಹಾಕಿ, ಒಂದು ಕಟ್ ಮಾಡಿರೋ ಈರುಳ್ಳಿ, 4ರಿಂದ 5 ಬೆಳ್ಳುಳ್ಳಿ ಹೆಸರು, ಒಂದು ಕಟ್ ಮಾಡಿ ಇಟ್ಟಿರೋ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಸೊ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆ ಬೇಕಂದರೆ ಹಾಕ್ಕೋಬೋದು. ಇಡ್ಲಿಗೆ ಮತ್ತು ದೋಸೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.